Hello everyone, hope you're all doing good. Welcome back again to my channel. Just random agi ಒಂದು video ಮಾಡ್ತಾ ಇದೀವಿ, but this video is inspired by our auntie Sophia auntie. Sophia Samuel from Davangere. Yeah, she was asking us to do this video specially. So ಇವತ್ತಿನ ವಿಡಿಯೋದಲ್ಲಿ what we are going to discuss is about some of the characteristics of a woman who is blessed by God. So come along with us. Let us common agi ಹೇಳೋದಂದ್ರೆ spiritual woman. Spiritual woman. Yeah. The characteristics of a spiritual woman. So come along with us and let us learn what God is going to teach us today. So without further delay, let's get into the message. To begin with, so the first characteristics, I've just jotted few characteristics. So the first one is identity. So according to you, ನಿನಗೆ ಏನು ಅನ್ಸುತ್ತೆ, what should be, I mean, like this spiritual woman, where she should put her identity in, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಸೊ ಐಡೆಂಟಿಟಿ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು ಅಂದ್ರೆ ಇಟ್ ಇಸ್ ಒನ್ ಆಫ್ ದ ಗುರುತು ಅಲ್ವಾ ಐಡೆಂಟಿಟಿ. ಈಗ ನಾವಿದೆಲ್ಲ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಇಟ್ ಈಸ್ ಓನ್ಲಿ ಅಕಾರ್ಡಿಂಗ್ ಟು ದ ಬೈಬಲ್ ಅಂಡ್ ಅವರ್ ಒಪಿನಿಯನ್ಸ್. ಎಲ್ಲರಿಗೂ ನಿಮ್ಗೂನು ಅಥವಾ ನಿಮ್ಗೂನು ಬೇರೆ ಬೇರೆ ಆದಂತ ಒಪಿನಿಯನ್ಸ್ ಇದೆ. ಈಗ ನೀನ್ ನನ್ಗೆ ಕೇಳಿದಾಗ ಐಡೆಂಟಿಟಿ ಅಂದ್ರೆ ಏನು, ನನ್ನ ಪ್ರಕಾರ ಏನು ಐಡೆಂಟಿಟಿ ಇನ್ ಕ್ರೈಸ್ಟ್ ಅಲ್ವಾ. ಸೊ ಐಡೆಂಟಿಟಿ ಇನ್ ಕ್ರೈಸ್ಟ್ ಅಂತ ಹೇಳಿದಾಗ ನನ್ ಒಂದೇ ಒಂದು ಮೈಂಡ್ಗೆ ಬರೋದೇನಂತಂದ್ರೆ ವಿ ಆರ್ ಕ್ರಿಯೇಟೆಡ್ ಇನ್ ಗಾಡ್ಸ್ ಇಮೇಜ್ ಅಲ್ವಾ. ಜೆನಿಸಸ್ ಅಲ್ಲಿ ಆದಿಕಾಂಡದಲ್ಲಿ ಕ್ಲಿಯರ್ ಆಗಿ ಬೈಬಲ್ ಹೇಳ್ತಾ ಇದೆ ನಮಗೆ, ನಾವು ಆತನ ಸ್ವಾರೂಪ್ಯದಲ್ಲಿ ಉಂಟಾಗಿದ್ದೇವೆ ಅಲ್ವಾ. ವಿ ಆರ್ ಕ್ರಿಯೇಟೆಡ್ ಇನ್ ಗಾಡ್ಸ್ ಇಮೇಜ್. ಸೊ ವೆನ್ ವಿ ಆರ್ ಕ್ರಿಯೇಟೆಡ್ ಇನ್ ಗಾಡ್ಸ್ ಇಮೇಜ್ ಅಂತ ಹೇಳಿದಾಗ ವಿ ಆರ್ ಹ್ಯಾವಿಂಗ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಾಡ್ ಅಲ್ವಾ, ದೇವ್ರ ಅಲ್ವಾ, ಹೌದಲ್ವಾ. ಸೊ ಜೀಸಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ಪಡ್ಕೊಂಡಿದೀವಿ. ಸೊ ಅದು ನನ್ನ ಪ್ರಕಾರ ಐಡೆಂಟಿಟಿ ಅಂತ ಅಂದ್ರೆ. ಸೊ ಇಟ್ಸ್ ವೆರಿ ಈಸಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೀಸಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಅಂತ ಹೇಳಿದಾಗ ಮೈಟ್ ಬಿ ಎವ್ರಿಥಿಂಗ್ ವಿಚ್ ಇಸ್ ಗುಡ್ ಅಲ್ವಾ. ಕೈಂಡ್ನೆಸ್, ಲವ್, ಇಂಪಾರ್ಟೆಂಟ್ ಆಗಿ ಲವ್, ಪೀಸ್, ಅಂಡರ್ಸ್ಟ್ಯಾಂಡಿಂಗ್. ಸೊ ಇದೆಲ್ಲ ಒಂಥರ ವೆರಿ ಫ್ಯೂ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಾಟ್ ಐ ಸೆಡ್ ಅಲ್ವಾ. ಐಡೆಂಟಿಟಿ ಅಂತ ಹೇಳಿದಾಗ ವಿ ಆರ್ ಕ್ರಿಯೇಟೆಡ್ ಇನ್ ಗಾಡ್ಸ್ ಇಮೇಜ್, ಅದು ನನ್ನ ಮೈಂಡಿಗೆ ಬರೋದು. ಹೌದು, ಕರೆಕ್ಟ್. ಸೊ ಇದು ವೆನ್ ಯು ಆರ್ ಟೆಲ್ಲಿಂಗ್ ದಿಸ್ ಐ ಆಮ್ ರಿಮೆಂಬರಿಂಗ್ ಒನ್ ಇನ್ಸಿಡೆಂಟ್ ಜಸ್ಟ್ ನೆನ್ನೆ ಆಗಿದ್ದು. This little guy here, he said, how kind are mummies ಅಂತ ಹೇಳ್ತಿದ್ದ. ಯಾಕಂದ್ರೆ ಬಿಕಾಸ್ ಅವನ್ಗೇನ್ ಅನ್ಸ್ತು, mummies they first feed their children and then they will eat. So I think even that small thing that has been observed by this little guy is our characteristic. Like how ನೀನ್ ಹೇಳ್ದೆ, it is a characteristic. Kindness is a characteristic of Jesus Christ. So hangene ನಾವು being his children, we need to have those characteristics in us. So totally as a whole ಹೇಳ್ಬೇಕಂದ್ರೆ our identity is in Christ. Yes. Okay, so the next point is confidence. ಇದ್ರ ಬಗ್ಗೆ what is your opinion? ಕಾನ್ಫಿಡೆನ್ಸ್ ಬಗ್ಗೆ ನನ್ಗೇನು ಅಷ್ಟೊಂದು ಬರ್ತಾ ಇಲ್ಲ ಈಗ ಅಟ್ ದಿಸ್ ಮೂಮೆಂಟ್. ಕಾನ್ಫಿಡೆನ್ಸ್ ಅಂದ್ರೂ ಅಷ್ಟೇ ಅಗೇನ್ ಸೇಮ್ ಥಿಂಗ್. ಓನ್ಲಿ ನನ್ಗೇನ್ ಅನ್ಸುತ್ತೆ ಅಂದ್ರೆ ವಿ ಆರ್ ಆಲ್ರೆಡಿ ದ ರಿಫ್ಲೆಕ್ಷನ್ ಆಫ್ ಕ್ರೈಸ್ಟ್ ಅಲ್ವಾ. ಸೊ ವಿ ಕ್ಯಾನ್ ಬಿ ಕಾನ್ಫಿಡೆಂಟ್ ಇನ್ ದ್ಯಾಟ್ ಅಲ್ವಾ. ವಿ ಆರ್ ದ ರಿಫ್ಲೆಕ್ಷನ್ ಬಿಕಾಸ್ ನಾವು ದೇವರ ಸ್ವಾರೂಪ್ಯದಲ್ಲಿ ಉಂಟಾಗಿದ್ದೀವಿ ಅಂತ ಹೇಳಿದಾಗ ಅದು ಅಗೇನ್ ವಿ ಕ್ಯಾನ್ ಬಿ ಕಾನ್ಫಿಡೆಂಟ್ ಅಬೌಟ್ ದಟ್ ಅಲ್ವಾ. ಸೊ ಅದು ನಂಗೆ ಕಾನ್ಫಿಡೆನ್ಸ್ ಅಂತ ಅಂದ್ರೆ. ಸೊ ಈಗ ನಾನು ಜಸ್ಟ್ ಒನ್ ಲೈನ್ ಹೇಳ್ಬೇಕಂತಂದ್ರೆ, ಇನ್ ಜನರಲ್ ನಾನು ಹೇಳ್ಬೇಕಂದ್ರೆ ಲೈಕ್ ಮೆನಿ ಆಫ್ ಯು ಮೈಟ್ ಇವಾಗ ನನ್ನ ಮೇಲೆ ಯು ವಿಲ್ ಪೌನ್ಸ್ ಆನ್ ಮಿ, ಬಟ್ ಏನ್ ದ ರಿಯಾಲಿಟಿ ಇಸ್ ದಟ್ ಮೋರ್ ದೆನ್ ಸೆಲ್ಫ್ ಕಾನ್ಫಿಡೆನ್ಸ್ ವಿ ನೀಡ್ ಟು ಹ್ಯಾವ್ ಗಾಡ್ ಕಾನ್ಫಿಡೆನ್ಸ್. ಕರೆಕ್ಟ್, ಹೌದೌದು. ಸೆಲ್ಫ್ ಕಾನ್ಫಿಡೆನ್ಸ್ ಗಿಂತ ಗಾಡ್. ಇವಾಗ ನಮ್ಗೆಲ್ಲ ಏನಂದ್ರೆ ವಿ ಹ್ಯಾವ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನಮ್ಮಿಂದ ನಾವೇನು ಮಾಡಕ್ ಆಗಲ್ಲ. ನಾವು ವಿ ಆರ್ ಓನ್ಲಿ ಡಿಪೆಂಡೆಂಟ್ ಆನ್ ಗಾಡ್ ಅಲ್ವಾ. ದೇವ್ರಿಂದಾನೇ ನಾವೆಲ್ಲ ಮಾಡೋದಿಕ್ ಸಾಧ್ಯ. ಸೊ ದೇವ್ರ ಮೇಲೆ ನಾವು ನಮ್ ಕಾನ್ಫಿಡೆನ್ಸ್ ಇಡೋದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. So the third point is grateful heart, or you can also take it as thanksgiving. So what do you think about this thing? ಸೊ ಗ್ರೇಟ್ಫುಲ್ ಹಾರ್ಟ್ ಅಂತ ಹೇಳಿದಾಗ ಅದೇ ವಿ ನೀಡ್ ಟು ಬಿ ಥ್ಯಾಂಕ್ಫುಲ್ ಇನ್ ಎವ್ರಿ ಸಿಚುವೇಶನ್ ಅಲ್ವಾ. ಸೊ ಅಲ್ಲಿ ಥೆಸಲೋನಿಯನ್ಸ್ ಅಲ್ಲಿ ಫಸ್ಟ್ ಥೆಸಲೋನಿಯನ್ಸ್ ಐ ಥಿಂಕ್ 5:18 ಅಲ್ಲ. ಸೊ ಅಲ್ಲಿ ಬರ್ದಿದೆ ಕ್ಲಿಯರ್ ಆಗಿ, ಬೈಬಲ್ ಹೇಳ್ತಾ ಇದೆ ನಮಗೆ, ಇನ್ ಎವ್ರಿಥಿಂಗ್
ಗಿವ್ ಥ್ಯಾಂಕ್ಸ್ ಅಲ್ಲ, ಎಲ್ಲ ವಿಷಯದಲ್ಲೂ ಅಥವಾ ಎಲ್ಲ ಸಮಯದಲ್ಲೂ ನಾವು ಕೃತಜ್ಞತರಾಗಿರ್ಬೇಕು ಅಲ್ವಾ. ಅದು ದಟ್ ಈಸ್ ನಾಟ್ ಗಿವಿಂಗ್ ಥ್ಯಾಂಕ್ಸ್ ಬರೀ ಅದು ನಮಗೋಸ್ಕರ ಮಾಡ್ತಿರೋದಲ್ಲ, ಇಟ್ ಈಸ್ ಆಲ್ಸೋ ವಿಲ್ ಆಫ್ ಗಾಡ್. ನಾವು ಎಷ್ಟೊಂದು ಸಾರಿ ಹೇಳ್ತೀವಲ್ಲ, ವಿ ವಾಂಟ್ ಟು ಡೂ ವಿಲ್ ಆಫ್ ಗಾಡ್, ದೇವ್ರೆ ಹೆಲ್ಪ್ ಮೀ ಟು ಡೂ ಯೋರ್ ವಿಲ್, ಹೆಲ್ಪ್ ಮೀ ಟು ಡೂ ಯೋರ್ ವಿಲ್ ಅಂತ. ಇಟ್ಸ್ ಅವರ್ ಡೈಲಿ ಪ್ರೇಯರ್, ಹೆಲ್ಪ್ ಅಸ್ ಟು ಡೂ ಅವರ್ ವಿಲ್ ಅಂತ. ಬಟ್ ಇಲ್ಲೇನೋ ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಹೇಳಿದ್ದಾರೆ ದೇವ್ರು ಏನ್ ವಿಲ್ ಅಂತ ಅಂದ್ರೆ, ಇನ್ ಎವ್ರಿ ಸಿಚುವೇಶನ್ ಬಿ ಥ್ಯಾಂಕ್ಫುಲ್ ಅಲ್ಲ, ಗಿವಿಂಗ್ ಥ್ಯಾಂಕ್ಸ್ ಟು ದ ಲಾರ್ಡ್ ಇನ್ ಎವ್ರಿ ಸಿಚುವೇಶನ್. ಸೊ ಅದು ನನಗೆ ಗ್ರೇಟ್ಫುಲ್ ಹಾರ್ಟ್ ಅಂತ. ಎನಿಥಿಂಗ್, ಇಟ್ ಮೈಟ್ ಬಿ ಎನಿ ಅಪ್ಸ್ ಅಂಡ್ ಡೌನ್ಸ್, ಎನಿಥಿಂಗ್ ಇನ್ ದ ನಮ್ಮ ಜೀವನದಲ್ಲಿ ಏನೇ ಇರ್ಬೋದು, ಎಲ್ಲ ಸಮಯದಲ್ಲೂ ಜಸ್ಟ್ ಅ ಗ್ರೇಟ್ಫುಲ್ ಹಾರ್ಟ್, ಥ್ಯಾಂಕ್ ಯು ಜೀಸಸ್ ಅಲ್ವಾ. ಅದು ನನಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ, ಗ್ರೇಟ್ಫುಲ್ ಹಾರ್ಟ್ ಅಂತ ಅನ್ಸುತ್ತೆ. ಅದೇ ಆಸ್ ಯು ವರ್ ಟೆಲ್ಲಿಂಗ್, ಅದು ಇನ್ ಎವ್ರಿ ಸಿಚುವೇಶನ್ ಅಂತ ಬಂದಾಗ, ಯೂಶಲಿ ವೆನ್ ವಿ ಆರ್ ಹ್ಯಾಪಿ ಆರ್ ಇನ್ ಅವರ್ ಹೈಸ್, it is easy for us to be grateful to God alva. It will be easy for us to thank God. But when it comes to the down part of our lives, the down seasons, alli it becomes little bit difficult, to be honest. Exactly. So again the Bible stresses in Philippians 4:6 it says, we all know this verse, be anxious for nothing but in everything by prayer and supplication with thanksgiving. So we can learn that even in our anxious times we need to be thankful to God. So okay, the next point is about obedience. ಬಗ್ಗೆ that is one of my favorite word and favorite ಇದು obedience. It's very one obedience ಅಂತ ಹೇಳಿದ್ರೆ ಒಂದ್ ಕಡೆ ಅದು it's difficult to do also, ಮತ್ತೆ it's very easy also ಅಲ್ವಾ. ಎರಡು ಅಂತ ಕಾಂಬಿನೇಷನ್ ಅದು. ಒಬಿಡಿಯಂಟ್, ಬೀಯಿಂಗ್ ಒಬಿಡಿಯಂಟ್ ಇಸ್ ಸಮಟೈಮ್ಸ್ ವೆರಿ ಡಿಫಿಕಲ್ಟ್ ಅಂಡ್ ಸಮಟೈಮ್ಸ್ ಇಟ್ ಇಸ್ ವೆರಿ ಈಸಿ. ಸೊ ಒಬಿಡಿಯನ್ಸ್ ಅಂತ ಹೇಳಿದಾಗ ಯಾರೇ ಇರ್ಬೋದು, ಅವರು ನಮ್ಮ ಎಲ್ಡರ್ಸ್ ಇರ್ಬೋದು, ಈವನ್ ಯಂಗರ್ ನಮ್ಗಿಂತ ಸಣ್ಣವರು ಇರ್ಬೋದು. ಸೊ ನಮ್ಗೆ ಯಾವಾಗ ಅದು ಇಟ್ ಈಸ್ ರೈಟ್ ಅಂತ ಅನ್ಸುತ್ತೆ, ವಾಟ್ ದೇ ಆರ್ ಟೆಲ್ಲಿಂಗ್ ಇಟ್ ಈಸ್ ರೈಟ್ ಅಂತ ಹೇಳಿದಾಗ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಬೀಯಿಂಗ್ ಒಬಿಡಿಯಂಟ್ ಅಲ್ವಾ. ಅವರಿಗೆ ಚಿಕ್ಕವರಾಗಿರ್ಬೋದು, ಅದೇ ಚಿಕ್ಕವ್ರಿಗೆ ನಾನು ಹೇಳ್ತಿದ್ದೆ. ಸೊ ಒಬಿಡಿಯನ್ಸ್ ಅದೂ ಅಷ್ಟೇ, ಬೈಬಲ್ ಅಲ್ಲಿ ಅದ್ರ ಬಗ್ಗೆನೂ ವೆರಿ ಕ್ಲಿಯರ್. ಒಬಿಡಿಯನ್ಸ್ ಇಸ್ ಬೆಟರ್ ದನ್ ಸ್ಯಾಕ್ರಿಫೈಸ್. ನಾವು ಯಾವುದೇ ರೀತಿ ಯಜ್ಞ ಹೋಮ ಎಲ್ಲ ಮಾಡಿ ದೇವ್ರಿಗೆ ನಾವು ಮೆಚ್ಚೋ ಅಗತ್ಯ ಇಲ್ಲ. ಬೀಯಿಂಗ್ ಒಬಿಡಿಯಂಟ್ is itself delight to the Lord. The next one is praying women. Have you anything to say about praying women? No. Have you seen anybody praying, a woman praying? Yes, you're a woman and you always pray. Oh, it's such a good testimony for myself ಅನ್ಸುತ್ತೆ ಅಲ್ವಾ. He has seen me praying ಅಂತಂದ್ರೆ that's something which making me very happy right now. Thank you. So praying women ಅಂತ ಹೇಳಿದ್ರೆ again we see a lot of examples Bible ಅಲ್ಲಿ. ಹನ್ನಳಿಂದ ಇರ್ಬೋದು, ಮರಿಯಳು. ಸೊ ಎವ್ರಿಬಡಿ ವರ್ ಲೈಕ್ ಪ್ರೇಯಿಂಗ್ ವುಮೆನ್ ಈ ಬೈಬಲ್ ಅಲ್ಲಿ ಇರೋದು. ಈ ನಮಗೂ ಇದು ಪ್ರಾರ್ಥನೆ ಅಂತ ಹೇಳಿದಾಗ ವಿ ಹ್ಯಾವ್ ಸೀನ್ ಅವರ್ ಪೇರೆಂಟ್ಸ್ ಪ್ರೇಯಿಂಗ್ ಅಲ್ವಾ. ವುಮೆನ್ ಅಂತ ಹೇಳಿದಾಗ ದ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಇಸ್ ಅವರ್ ಮೈ ಮದರ್ ಅಲ್ವಾ. ನಾವು ನೋಡಿದೀವಿ ನಮ್ಮ ಅಮ್ಮ ಯಾವ ರೀತಿ ಪ್ರಾರ್ಥನಾ ಜೀವಿತ ಇದೆ ಅವ್ರದ್ದು, ಇನ್ನೂ ಸಹ ಯಾವ ತರ ಪ್ರಾರ್ಥನೆ ಮಾಡ್ತಾರೆ ಅಂತೇಳಿ. ಅದರಿಂದ ನಾವು ಅವರು ಏನು ಹೇಳ್ಕೊಟ್ಟಿಲ್ಲ ನಮ್ಗೆ ಪ್ರಾರ್ಥನೆ ಈ ರೀತಿ ಮಾಡ್ಬೇಕು ಹಂಗ್ ಮಾಡ್ಬೇಕು, ಬಟ್ ವಿ ಹ್ಯಾವ್ ಸೀನ್ ಅಂಡ್ ವಿ ಹ್ಯಾವ್ ಲರ್ನ್ಡ್ ಇಟ್ ಅಲ್ವಾ. ಸೊ ಪ್ರೇಯಿಂಗ್ ವುಮೆನ್ ಅಂತ ಹೇಳಿದ್ರೆ ಎ ವುಮೆನ್ ಹೂ prays for their family, who is there for the family ಅಂತ ಅನ್ಸುತ್ತೆ. And also lot of live examples idare. Can you say some of the live examples? As you said, haudu mummy. And second, some of the spiritual women that now nodidire andre Jelly auntie, I can tell. Yes, exactly. Jelly whenever auntie, we give her a prayer request, she is like very ready to pray and like a prayer warrior. And I've also seen Kasturi Akka, see how strong their prayers are. Yes. And also I would like to mention my friend Sanju. Ene heldru like they're ready to pray. So some of these nam life alli inspiration haudu inspiration. Ada praying anta ಹೇಳಿದಾಗ mother who prays in the family alva, it will lead the family to Christ anta ಹೇಳ್ಬೋದು. Okay, the next thing is a wise woman or a woman who seeks wisdom. Wise woman,
ನಿಮ್ಗೆ ಏನನ್ಸುತ್ತೆ ಹೇಳ್ಬಿಡು. ವೈಸ್ ವುಮೆನ್ like wise women ಅನ್ನೋಕ್ಕಿಂತ I just want to focus on the word wisdom because Proverbs ಅಲ್ಲಿ every now and then it says it is better to seek wisdom. It is far more valuable than gold, rubies. ಆ ತರ the Bible says. So we need to seek wisdom from God. ಯಾಕಂದ್ರೆ ನಮ್ಮ own like our understanding is nothing. It is just zero. We whatever we do, it's always like a foolish thing. ನಮ್ಮ own understanding ಅಥವಾ knowledge ಇಂದ ಮಾಡಿದ್ರೆ, so it is always better to seek God's wisdom in everything ಅಂತ ಅನ್ಸುತ್ತೆ. That's what I think about wisdom. So Yes. do you want to say something? No, this. Okay, one more thing I want to add ಏನಂದ್ರೆ it like the message of the world is follow your heart. Yes, exactly. Follow what makes you happy. Yes. ಅದನ್ನ ಹೇಳ್ತಾರೆ. But the Bible says that heart is deceitful. So we can't really depend upon our own heart, wisdom or knowledge. It has to come from God. So we need to seek wisdom from God in whatever we do. ಹೌದು, ಇದು ಪ್ರಾವರ್ಬ್ಸ್ ಅಲ್ಲಿ ಐ ಥಿಂಕ್ ಚಾಪ್ಟರ್ 3 ಅಲ್ಲಿ ಮೆನ್ಷನ್ಡ್ ಅಲ್ವಾ. ಇಟ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಲೈಕ್ ಡು ನಾಟ್ ಬಿ ವೈಸ್ ಇನ್ ಯುವರ್ ಓನ್ ಐಸ್ ಅಲ್ವಾ. ಇನ್ಸ್ಟೆಡ್ ಆಫ್ ದಟ್ ಡಿಪಾರ್ಟ್ ಫ್ರಮ್ ಈವಿಲ್ ಅಂಡ್ ಫಿಯರ್ ದ ಲಾರ್ಡ್ ಸೊ ದಟ್ ಇಟ್ ವಿಲ್ ಬಿ ಹೆಲ್ತ್ ಟು ಅವರ್ ಫ್ಲೆಶ್ ಅಂಡ್ ಸ್ಟ್ರೆಂತ್ ಟು ಅವರ್ ಬೋನ್ಸ್. ಕರೆಕ್ಟ್ ಅಲ್ವಾ. ಸೊ ನಾವು ದೇವರ ಒಂದು ಜ್ಞಾನ ಅಥವಾ ದೇವರ ಒಂದು ವಿವೇಕನ ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಆಲ್ಸೋ ಬ್ಲೆಸ್ ಅವರ್ ಫಿಸಿಕಲ್ ಹೆಲ್ತ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಫಿಸಿಕಲ್. ಸೊ ವಿ ಮೈಟ್ ಈ ಸಮಯ ಆ ವಾಕ್ಯ ಪ್ರಕಾರ ಹೇಳುವಾಗ ಏನಾಗುತ್ತೆ, ನಮ್ಮ ಯಾವುದೇ ರೀತಿಯಾದಂತ ಸಿಕ್ನೆಸಸ್ ಇರ್ಬೋದು, ಎನಿ ಕೈಂಡ್ ಆಫ್ ಇನ್ಫಾರ್ಮಿಟೀಸ್ ಆರ್ ಎನಿಥಿಂಗ್ ದಟ್ ವಿಲ್ ಬಿ gone away alva when we follow the wisdom that is from the heaven or from the Spiritual food is leading to physical healing. Yes, exactly. Okay, now the last one is about strength. Idr ಬಗ್ಗೆ what you want to tell about strength ಬಗ್ಗೆ ಅಂದ್ರೆ one ವಾಕ್ಯ ನನಗೆ ಬರೋದು, I can do all things through Christ who strengthens me. All things ಅಂತ it has been mentioned alva. All things ಅಂತಂದ್ರೆ ಎಲ್ಲದನ್ನು ನಾವು ಆತನ ಶಕ್ತಿಯಿಂದ, ಆತನ when God gives us the strength we can do everything. That is what I feel. Correct. So to add to that, one more verse ಇದೆ, 2 Corinthians 12:9-10. I would like to read it. And 2 Corinthians chapter 12 verse 9 and 10. And he said to me, my grace is sufficient for you, for my strength is made perfect in weakness. Therefore most gladly I will rather boast in my infirmities than that the power of Christ may rest upon me. Therefore I take pleasure in infirmities, in reproaches, in needs, in persecutions, in distresses for Christ's sake. For when I am weak, then I am strong. Amen. Amen. So as a new mom, nange God has been teaching me a lot about strength. Yakandre during my entire pregnancy, delivery, agli, postpartum, you all know it is such a difficult phase of life. It was it was not at all possible by my own strength. Exactly. The only prayer I was doing is that your strength is made perfect in my weakness. So it was all throughout my pregnancy and delivery and everything till now. It's only God's strength that has strengthened me. So I feel that His grace is always sufficient for us in every situation. So these are some of the points now we just thought about discussing. That is identity, confidence, grateful heart, obedience, praying woman, wise woman and strength. Innu enadru idre, if something comes to your mind, ಬೇರೆ characteristics apart from these, you can share it in the comments and let us know. Want to add anything else or share anything else? You want to say something else? Anything? Yeah. Anything about Jesus? Want to say? Jesus also gives us food and sleep and everything he will give. Yes, amen. What about the strength? Yes, he also gives strength, wisdom. Oh, yes. Wisdom. And also he can do miracles. Yes, amen. Yes, God can do miracles. Yes. So we are ending the video here. Hope you enjoyed this, and we believe that this video will bring you encouragement, and God willing we will see you in our next video. See you. Bye. Bye. Bye.